ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಪ್ರಮೀಳಾ ಅವ್ರನ್ನ ಹುಡ್ಕೊಂಡು ಆಟೋದವ್ರ ಹತ್ರ ಓಡ್ ಬರ್ತಾನೆ. ಸರ್, ನನ್ನ ಪರಿಚಯ ನಿಮ್ಗೆ ಇರ್ಬೇಕಲ್ವಾ? ಅದೇ ಸರ್, ಒಬ್ಬರಮ್ಮ ಕಾಣಿಸ್ತಿಲ್ಲ ಅಂತ ಹೇಳಿದ್ನಲ್ಲ ನಿಮ್ಮ ಹತ್ರ ಬಂದು ಅಂತ ಕೇಳಿದಾಗ ಹೌದು ಅಂತ ಆಟೋದವ್ರು ಹೇಳ್ತಾರೆ. ಸರ್, ಆ ಅಮ್ಮನ ಫೋಟೋ ಸಿಕ್ತು ನೋಡಿ ಅಂತ ತೋರಿಸಿ, ಇವರೇ ಸರ್, ಇವಾಗ ಕಾಣಿಸ್ದೇ ಇರೋದು, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಎಲ್ಗೋ ಹೊರಟೋಗ್ಬಿಟ್ಟಿದ್ದಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಇವ್ರನ್ನ ನೋಡಿರೋ ನೆನಪಿಲ್ವಲ್ಲಪ್ಪ ನನಗೆ ಅಂತ ಹೇಳಿ ಆಟೋದವರು ಬೇರೆಯವ್ರನ್ನ ಕರೀತಾರೆ. ನಂತರ ಸುಮಾರು ಜನ ಆಟೋ ಡ್ರೈವರ್ಸ್ಗಳು ಅಲ್ಲಿಗೆ ಬಂದಾಗ ಸೂರ್ಯ ಅವ್ರ ಹತ್ರ ಹೋಗಿ, ಅಣ್ಣ, ಈ ಫೋಟೋದಲ್ಲಿ ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಎಲ್ಗೋ ಹೋಗ್ಬಿಟ್ಟಿದ್ದಾರೆ, ನೀವೇನಾದ್ರೂ ನೋಡಿದ್ರೆ ಸ್ವಲ್ಪ ಹೇಳ್ತೀರಾ ಅಂತ ಸೂರ್ಯ ಕೇಳ್ತಾನೆ. ಅದ್ರಲ್ಲಿ ಒಬ್ಬರು ಬಂದು, ನಾನು ನೋಡಿದ್ದೀನಪ್ಪ, ಇವರೇನಪ್ಪ ನನ್ನ ಆಟೋದಲ್ಲಿ ಅವತ್ತು ಬಂದಿದ್ದು ಅಂತ ಹೇಳಿದಾಗ, ಎಲ್ಲಿ ಕರ್ಕೊಂಡು ಹೋಗ್ಬಿಟ್ರಿ ಅಣ್ಣ ಅಂತ ಸೂರ್ಯ ಕೇಳ್ತಾನೆ. ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರಪ್ಪ, ಆ ದೇವಸ್ಥಾನದ ಹತ್ರನೇ ನಾನು ಕರ್ಕೊಂಡು ಹೋಗ್ಬಿಟ್ಟೆ. ಆಮೇಲೆ ಆಟೋದಲ್ಲಿ ಬರ್ಬೇಕಾದ್ರೆ ಅವ್ರು ತುಂಬಾನೇ ಅಳ್ತಾ ಇದ್ರು ಕಣಪ್ಪ ಅಂತ ಆಟೋದವ್ರು ಹೇಳ್ಬೇಕಾದ್ರೆ, ಹಾಗಾದ್ರೆ ಅವ್ರು ಬೇರೆ ಏನು ಹೇಳಿಲ್ವಾ ಅಣ್ಣ ಅಂತ ಸೂರ್ಯ ಕೇಳ್ತಾನೆ. ಇಲ್ಲಪ್ಪ, ಏನು ಹೇಳಲಿಲ್ಲ, ನಾನು ತುಂಬಾ ಸಲ ಕೇಳಿದೆ, ಯಾಕಮ್ಮ ಅಳ್ತಾ ಇದ್ದೀರಾ, ಏನಾದ್ರೂ ವಿಷಯ ಇದೆಯಾ ಹೇಳಿ ಅಂತ. ಆದ್ರೆ ಅವ್ರು ಏನು ಹೇಳಿಲ್ಲಪ್ಪ, ಎಲ್ಲ ನನ್ನ ಹಣೆ ಬರ ಅಂತ ಹೇಳಿ ಅವ್ರು ಇಳಿದೋಗ್ಬಿಟ್ರಪ್ಪ ಅಂತ ಈ ವ್ಯಕ್ತಿ ಹೇಳ್ತಿರ್ಬೇಕಾದ್ರೆ, ಸರಿ ಅಣ್ಣ, ಥ್ಯಾಂಕ್ಸ್ ಅಂತ ಹೇಳಿ ಸೂರ್ಯ ಮೀನಾಗ್ ಫೋನ್ ಮಾಡ್ತಾನೆ. ಆಗ ಮೀನಾ, ಹೇಳ್ರಿ, ಕ್ರಿಶ್ ಅವ್ರ ಅಜ್ಜಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಕೇಳಿದಾಗ, ಮೀನಮ್ಮ, ಕ್ರಿಶ್ ಅವ್ರ ಅಜ್ಜಿ ಆಸ್ಪತ್ರೆ ಪಕ್ಕದಲ್ಲಿ ಇದೆಯಲ್ಲ ಆಟೋ ಸ್ಟ್ಯಾಂಡು, ಅಲ್ಲಿಂದಾನೇ ಹತ್ತೋಗಿರೋದಂತೆ. ಈಗ ಅವ್ರನ್ನ ಕರ್ಕೊಂಡು ಹೋದವರು ಒಬ್ರು ಹೇಳ್ತಿದ್ರು. ಆಮೇಲೆ ಅವರು ಒಂದು ದೇವಸ್ಥಾನಕ್ಕೆ ಹೋಗಿ ಇಳಿದ್ರಂತೆ. ಅಷ್ಟೇ ಅಲ್ಲ, ಆಟೋದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ತುಂಬಾನೇ ಅಳ್ತಿದ್ರಂತೆ ಅಂತ ಸೂರ್ಯ ಹೇಳ್ತಿರುವಾಗ, ಅಳ್ತಾ ಹೋಗಿದ್ದಾರೆ ಅಂತಂದ್ರೆ ಅವ್ರು ಮಾಮೂಲಿಯಾಗಿ ಹೋಗಿಲ್ಲ ರೀ, ಇಲ್ಲೇನೋ ಬೇರೆ ವಿಷಯ ಇದೆ ಅಂತ ಮೀನಾ ಹೇಳ್ತಿರ್ತಾಳೆ. ಹೌದು ಮೀನಾ, ಕೃಷ್ಣ ಬಿಟ್ಟು ಅವ್ರು ಹೇಗೆ ಖುಷಿಯಾಗಿ ಹೋಗೋಕ್ಕಾಗುತ್ತೆ ಹೇಳು, ಅವ್ರಿಗೂ ತುಂಬಾ ನೋವಾಗಿರುತ್ತಲ್ಲ, ಆದ್ರೆ ಅವ್ರು ಯಾಕೆ ಹೋಗಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ವಿ ಅಂತ ಸೂರ್ಯ ಹೇಳ್ತಿರುವಾಗ, ಅದನ್ನ ಅವ್ರ ಹತ್ರನೇ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ರೀ, ನಾವು ಹೋಗಿ ಅಲ್ಲಿ ವಿಚಾರಿಸೋಣ ಅಂತ ಮೀನಾ ಹೇಳಿದಾಗ, ಸರಿ ಆಯ್ತಮ್ಮ, ನೀನು ಹೋಗಿ ಅಲ್ಲಿ ವಿಚಾರಿಸು, ಅಲ್ಲಿಂದ ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಸರಿ ರೀ, ನಾನು ಇವಾಗಲೇ ಹೋಗಿ ವಿಚಾರಿಸಿ ನೋಡ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ. ಹಾಗೆ ಮೀನಾ ಹೋಗ್ತಾ ದಾರಿಯಲ್ಲಿ ಮಂಜನ್ಗೆ ಕಾಲ್ ಮಾಡಿ ದೇವಸ್ಥಾನದ ಹತ್ರ ಬರೋದಕ್ಕೆ ಅಂತ ಹೇಳ್ತಾಳೆ. ಈ ಕಡೆ ರಂಗನಾಥ್ ಅವರು ಕೃಷ್ಣ ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಆಗ ಅಲ್ಲೊಂದು ಅಜ್ಜಿ ನಿಂತ್ಕೊಂಡು ಯಾರಿಗೋ ಕಾಯ್ತಿರ್ಬೇಕಾದ್ರೆ ಕ್ರಿಶ್ ಅವ್ರನ್ನ ನೋಡಿ ಪ್ರಮೀಳಾ ಅಂತ ತಪ್ಪಾಗಿ ತಿಳ್ಕೊಂಡು ಅಜ್ಜಿ ಅಂತ ಓಡೋಗ್ತಾನೆ. ಏನಪ್ಪ, ಯಾರಪ್ಪ ನೀನು ಅಂತ ಅಜ್ಜಿ ಕೇಳ್ತಿರುವಾಗ ಕ್ರಿಶ್ಗೆ ಅದು ಪ್ರಮೀಳಾ ಅವ್ರಲ್ಲ ಅನ್ನೋದು ಗೊತ್ತಾಗುತ್ತೆ. ಆಗ ರಂಗನಾಥ್ ಅವರು ಅವನ ಹತ್ರ ಹೋಗಿ, ಏನೂ ಇಲ್ಲಮ್ಮ, ನಿಮ್ಮನ್ನ ನೋಡಿ ಅವ್ರ ಅಜ್ಜಿ ಅಂತ ಅನ್ಕೊಂಡು ನಿಮ್ಮನ್ನ ಮಾತಾಡ್ತಿದ್ದಾನೆ, ಬೇರೆ ಏನೂ ಇಲ್ಲ, ನೀವು ಹೋಗಿ ಅಮ್ಮ ಅಂತ ರಂಗನಾಥ್ ಅವರು ಅಜ್ಜಿ ಕೇಳಿ ಕಳಿಸ್ತಾರೆ. ತಾತ, ಅವ್ರು ನೋಡೋದಕ್ಕೆ ನಮ್ಮ ಅಜ್ಜಿ ತರನೇ ಇದ್ರು, ಅದಕ್ಕೆ ಅಜ್ಜಿ ಬಂದ್ರೇನು ಅಂತ ಅನ್ಕೊಂಡು ನಾನು ಓಡ್ ಬಂದೆ ತಾತ ಅಂತ ಕ್ರಿಶ್ ಹೇಳಿದಾಗ, ನೋಡಪ್ಪ ಕ್ರಿಶ್, ನೀನೇನು ಬೇಜಾರು ಮಾಡ್ಕೋಬೇಡ, ನಿಮ್ಮ ಅಜ್ಜಿ ಎಲ್ಲೂ ಹೋಗೋದಿಲ್ಲ ಕಣೋ, ಬಂದೇ ಬರ್ತಾರೆ, ಖಂಡಿತ ಸೂರ್ಯ ನಿಮ್ಮ ಅಜ್ಜಿನ ಕರ್ಕೊಂಡು ಬಂದೇ ಬರ್ತಾನೆ, ನೀನು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬಾರ್ದು, ಚೆನ್ನಾಗಿ ಓದಬೇಕು, ಪಾಠದ ಮೇಲೆ ಗಮನ ಕೊಡ್ಬೇಕಪ್ಪ, ಸರಿನಾ ಅಂತ ಹೇಳಿ, ಸರಿ ನೀನು ಹೋಗಪ್ಪ ಅಂತ ಹೇಳಿ ರಂಗನಾಥ್ ಅವರು ಕೃಷ್ಣ ಕ್ಲಾಸಿಗೆ ಕಳಿಸ್ತಾರೆ. ಇದನ್ನೆಲ್ಲ ರೋಹಿಣಿ ಬಚ್ಚಿಟ್ಕೊಂಡು ನೋಡ್ತಾ ರಂಗನಾಥ್ ಅವ್ರು ಹೋಗೋವರೆಗೂ ಕಾಯ್ಕೊಂಡಿದ್ದು ಓಡೋಗಿ ಕೃಷ್ಣ ಕರೀತಾಳೆ. ಆಗ ಕೃಷ್ ರೋಹಿಣಿನ ನೋಡಿ ಅಮ್ಮ ಅಂತ ಓಡ್ ಬಂದು, ಯಾವಾಗಮ್ಮ ಬಂದೆ ತಾತ, ಇವಾಗ ತಾನೇ ನನ್ನ ಬಿಟ್ಟು ಹೋಗಿದ್ದು ಅಂತ ಕೃಷ್ ಹೇಳ್ತಿರುವಾಗ, ಗೊತ್ತು ಕೊಡೋ, ನಾನು ಇವಾಗ ತಾನೇ ನೋಡಿದೆ ಅದನ್ನ ಅಂತ ರೋಹಿಣಿ ಹೇಳ್ತಾಳೆ. ಅಮ್ಮ, ಅಜ್ಜಿ ಯಾವಾಗಮ್ಮ ಬರ್ತಾರೆ ಅಂತ ಕೃಷ್ ಕೇಳ್ತಿರುವಾಗ, ಗೊತ್ತಿಲ್ಲ ಕೃಷ್ ಅಂತ ರೋಹಿಣಿ ಹೇಳ್ತಾಳೆ. ಹಾಗಾದ್ರೆ ಅಜ್ಜಿ ಬರೋವರೆಗೂ ನಾನು ನಿನ್ನ ಜೊತೆನೇ ಇರ್ತೀನಿ ಅಮ್ಮ ಅಂತ ಕೃಷಿ ಹೇಳಿದಾಗ, ಅದಾಗೋದಿಲ್ಲ ಕಣೋ ಕೃಷ್ ಅಂತ ರೋಹಿಣಿ ಹೇಳ್ತಾಳೆ. ಯಾಕಮ್ಮ ಆ ರೀತಿ ಹೇಳ್ತಿದ್ಯಾ ಅಂತ ಕೃಷಿ ಕೇಳಿದಾಗ, ನನಗೂ ನಿನ್ನ ಜೊತೆ ಇರಬೇಕು ಅಂತ ತುಂಬಾ ಆಸೆ ಕಣೋ, ಆದ್ರೆ ಅದು ಇವಾಗ ಸಾಧ್ಯ ಇಲ್ಲ, ನೀನು ನನ್ನ ಜೊತೆ ಇರೋದ್ರಿಂದ ನನಗೆ ತುಂಬಾನೇ ಸಮಸ್ಯೆ ಆಗುತ್ತೆ, ಅದನ್ನ ನೀನು ಹೇಳಿದ್ರು ಕೂಡ ನಿನ್ಗೆ ಇವಾಗ ಅರ್ಥ ಆಗೋದಿಲ್ಲ ಕಣೋ ಅಂತ ರೋಹಿಣಿ ಹೇಳ್ತಾಳೆ. ಅಮ್ಮ, ನೀನು ಹೇಳಮ್ಮ, ನಾನು ಅರ್ಥ ಮಾಡ್ಕೋತೀನಿ ಅಂತ ಕೃಷಿ ಹೇಳಿದಾಗ, ನೋಡು ಕೃಷ್, ಹಠ ಮಾಡಬೇಡ, ನೀನು ದೊಡ್ಡವನಾದ್ಮೇಲೆ ಈ ವಿಷಯನೆಲ್ಲ ಹೇಳ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಅಮ್ಮ, ನಾನು ಇವಾಗ ದೊಡ್ಡ ಹುಡುಗ ಆಗಿದ್ದೀನಮ್ಮ, ನಾನು ನನ್ನ ಫ್ರೆಂಡ್ಗಿಂತ ಎಷ್ಟು ಉದ್ದ ಬೆಳೆದಿದ್ದೀನಿ ಗೊತ್ತಾ ಅಂತ ಕೃಷಿ ಹೇಳಿದಾಗ, ಅದು ಹಾಗಲ್ಲ ಕ್ರಿಶ್, ಟೈಮ್ ಬಂದಾಗ ಎಲ್ಲ ವಿಷಯನೂ ನಾನು ನಿನ್ಗೆ ಹೇಳ್ತೀನಿ, ಮುಂದೊಂದು ದಿವಸ ನೀನು ನನ್ನ ಜೊತೆ ಯಾವಾಗಲೂ ಇರ್ತೀಯಾ, ಆ ದಿನ ಬೇಗ ಬರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಕಣೋ, ಅಲ್ಲಿವರೆಗೂ ನೀನು ಒಂಟಿಯಾಗೇ ಇರಬೇಕು ಅಂತ ರೋಹಿಣಿ ಹೇಳಿದಾಗ, ಆಗಲ್ಲಮ್ಮ, ನಾನು ನಿನ್ನ ಜೊತೆನೇ ಇರ್ತೀನಿ, ನಮ್ಮ ಮನೇಲಿ ಇರೋದಕ್ಕೆ ನನಗೆ ತುಂಬಾನೇ ಖುಷಿ ಆಗುತ್ತೆ ಅಮ್ಮ ಅಂತ ಕೃಷಿ ಹೇಳ್ತಿರುವಾಗ, ಹೇಳೋದನ್ನ ಕೇಳು ಕೃಷ್, ಹಠ ಮಾಡಬೇಡ ಬಾ ಅಂತ ಹೇಳಿ ರೋಹಿಣಿ ಕೃಷ್ ಕೈ ಹಿಡ್ಕೊಂಡು ಹೋಗ್ತಿರುವಾಗ, ನೀನ್ ಎಲ್ಗಮ್ಮ ಬರ್ತೀಯ ಅಂತ ಕೃಷ್ ಕೇಳ್ತಾನೆ. ಇನ್ನೆಲ್ಗೆ ನಿಮ್ಮ ಪ್ರಿನ್ಸಿಪಲ್ನ ನೋಡಬೇಕು ನಾನು ಅಂತ ಹೇಳಿ ರೋಹಿಣಿ ಕೃಷ್ಣ ಕರ್ಕೊಂಡು ಪ್ರಿನ್ಸಿಪಲ್ ಹತ್ರ ಹೋಗ್ತಾಳೆ. ಹೇಳಿ ಮೇಡಮ್, ನೀವೇ ಅಲ್ವಾ ಕಾಲ್ ಮಾಡಿದ್ದು, ಕಲ್ಯಾಣಿ ಅಂತ ಅಲ್ವಾ ನಿಮ್ಮ ಹೆಸರು ಅಂತ ಪ್ರಿನ್ಸಿಪಲ್ ಕೇಳಿದಾಗ, ಹೌದು ಸರ್, ನಾನೇ ಕೃಷ್ ಅವರಮ್ಮ ಅಂತ ರೋಹಿಣಿ ಹೇಳ್ತಾಳೆ. ಹೌದು, ನೀವು ದುಬೈಯಲ್ಲಿ ಇದ್ದೀನಿ ಅಂತ ಹೇಳಿದ್ರು, ಇದೇನು ದಿಢೀರ್ ಅಂತ ಬಂದಿರೋದು ಅಂತ ಪ್ರಿನ್ಸಿಪಲ್ ಕೇಳ್ತಿರುವಾಗ, ಹೌದು ಸರ್, ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ಅದಕ್ಕೆ ದುಬೈಯಿಂದ ವಾಪಸ್ ಬಂದಿದ್ದೀನಿ, ನಮ್ಮಮ್ಮನ್ನ ಇವಾಗ ನಮ್ಮೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಜನ ಇದ್ದಾರೆ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೂಡ ಅಲ್ಲಿಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ, ಅದಕ್ಕೆ ಕೃಷ್ಣ ಕೂಡ ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಟಿ.ಸಿ ಕೇಳೋದಕ್ಕೆ ಅಂತ ಬಂದಿದ್ದೀನಿ ಅಂತ ರೋಹಿಣಿ ಹೇಳ್ತಿರುವಾಗ, ಅಲ್ಲಮ್ಮ, ಆಲ್ರೆಡಿ ನಿಮ್ಮ ಹುಡುಗನ ನೀವು ಮಧ್ಯದಲ್ಲೇ ಸೇರಿಸಿರೋದು, ಈಗ ಮತ್ತೆ ಮಧ್ಯದಿಂದಾನೇ ಆ ಹುಡುಗನ ಕರ್ಕೊಂಡು ಹೋಗ್ಬಿಟ್ರೆ ಅವ್ನ ಲೈಫ್ ಹಾಳಾಗೋದಿಲ್ವೇನಮ್ಮ, ತುಂಬಾ ಚೆನ್ನಾಗಿ ಗೊತ್ತಾನಮ್ಮ ನಿಮ್ಮ ಹುಡುಗ, ಅವ್ನ ಮಾರ್ಕ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ, ಈ ತರ ಸ್ಕೂಲ್ಗಳನ್ನ ಚೇಂಜ್ ಮಾಡ್ತಾ ಇದ್ರೆ ಅವ್ನ ಸ್ಟಡೀಸ್ಗೆ ಎಫೆಕ್ಟ್ ಆಗೋದಿಲ್ವೇನಮ್ಮ ಅಂತ ಪ್ರಿನ್ಸಿಪಲ್ ಕೇಳ್ತಿರುವಾಗ, ನನಗೆ ಬೇರೆ ದಾರಿ ಇಲ್ಲ ಸರ್, ತುಂಬಾನೇ ಗಂಭೀರವಾದ ಪರಿಸ್ಥಿತಿ ಇದೆ, ಇವಾಗ ಕೃಷಿ ಯಾವುದೇ ಸ್ಕೂಲ್ಗೆ ಹೋದ್ರು ಕೂಡ ಅವ್ನು ಚೆನ್ನಾಗಿ ಓದ್ತಾನೆ ಅನ್ನೋದು ನನಗೆ ಗೊತ್ತಿದೆ, ಅದನ್ನ ನಾನು ನೋಡ್ಕೋತೀನಿ ಸರ್, ನೀವು ಟಿ.ಸಿ ಕೊಟ್ರೆ ಸಾಕು, ಇವಾಗಲೇ ಅವನ್ನ ಊರಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ರೋಹಿಣಿ ಹೇಳ್ತಿರುವಾಗ, ನೀವು ಕಾಲ್ ಮಾಡಿ ಹೇಳಿದಾಗಲೇ ನಾನು ಎಲ್ಲದನ್ನು ರೆಡಿ ಮಾಡಿಸಿದ್ದೀನಮ್ಮ, ನೀವು ಒಂದು ಲೆಟರ್ ಬರ್ಕೊಡಿ ಸಾಕು, ಇನ್ನು 1 ಗಂಟೆಯಲ್ಲೇ ಎಲ್ಲ ಪ್ರೋಸೆಸ್ಸು ಮುಗ್ಬಿಡುತ್ತೆ
ಮುಗ್ಬಿಡುತ್ತೆ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಅಂತ ರೋಹಿಣಿ ಹೇಳಿದಾಗ ಸರಿ ಸ್ವಲ್ಪ ಹೊತ್ತು ಆಚೆ ವೇಟ್ ಮಾಡಿ ಅಂತ ಹೇಳಿ ಪ್ರಿನ್ಸಿಪಲ್ ಕಳಿಸ್ತಾರೆ. ಆಗ ರೋಹಿಣಿ ಲೆಟರ್ ಬರ್ಕೊಡ್ತಿರ್ಬೇಕಾದ್ರೆ ಅಮ್ಮ ಯಾಕಮ್ಮ ಆ ರೀತಿ ಹೇಳಿ ಟಿ ಸಿ ಎಲ್ಲ ತಗೋತಾ ಇದೆಯಾ, ನಿಜವಾಗ್ಲೂ ಅಜ್ಜಿಗೆ ಹುಷಾರಿಲ್ವಾ ಅಂತ ಕ್ರಿಶ್ ಕೇಳ್ತಿರುವಾಗ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯ ನೀನು ಅಂತ ರೋಹಿಣಿ ಗದರ್ತಾಳೆ. ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರಮ್ಮ, ನಾನು ಬೇರೆ ಯಾವ ಸ್ಕೂಲ್ಗೂ ಹೋಗೋದಿಲ್ಲ ಅಂತ ಕ್ರಿಶ್ ಹಠ ಮಾಡ್ತಿರ್ಬೇಕಾದ್ರೆ ನಾನು ನಿನ್ಗೆ ಎಲ್ಲ ವಿಷಯನೂ ಆಮೇಲೆ ಹೇಳ್ತೀನಿ ಕ್ರಿಶ್, ಅಲ್ಲಿವರೆಗೂ ಸುಮ್ಮನೆ ನಿಂತ್ಕೊಂತ ರೋಹಿಣಿ ಹೇಳಿದಾಗ ಸರಿ ಆಯ್ತು ಅಂತ ಕ್ರಿಶ್ ಸುಮ್ಮನೆ ಆಗ್ಬಿಡ್ತಾನೆ. ಅಷ್ಟರಲ್ಲಿ ಆಫೀಸಿಂದ ಒಬ್ರು ಟೀಚರ್ ಬಂದು ರೋಹಿಣಿ ಹತ್ರ ಲೆಟರ್ ತಗೊಂಡು ಹೋಗಿ ಒಂದು 5 ನಿಮಿಷ ಕೂತ್ಕೊಳ್ಳಿ, ನಿಮ್ಮನ್ನು ಕರಿತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಆಗ ರೋಹಿಣಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಮ್ಮ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಮ್ಮ, ನನ್ಗಿದೇ ಸ್ಕೂಲ್ ಇಷ್ಟ ಆಗಿದ್ಯಮ್ಮ, ನಾನು ಇಲ್ಲೇ ಇರ್ತೀನಮ್ಮ, ಪ್ಲೀಸ್ ಅಮ್ಮ ಅಂತ ಕ್ರಿಶ್ ಕೇಳ್ಕೊತಿರೋವಾಗ ಕ್ರಿಶ್ ಅಮ್ಮ ಏನೇ ಮಾಡಿದ್ರು ಕೂಡ ನೀನು ಒಳ್ಳೆದಕ್ಕೆ ಕಣೋ ಮಾಡೋದು, ನನ್ನ ಏನು ಕೇಳ್ಬೇಡ, ನಾನು ಹೋಗ್ಬೇಕಾದ್ರೆ ನಿನ್ಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿ ರೋಹಿಣಿ ಕ್ರಿಶ್ ಬಾಯಿನ ಮುಚ್ಚಿಸ್ಬಿಡ್ತಾಳೆ. ಅಷ್ಟರಲ್ಲಿ ಆಫೀಸಿಂದ ಒಬ್ರು ಟೀಚರ್ ಬಂದು ರೋಹಿಣಿಗೆ ಟಿ ಸಿ ಕೊಟ್ಟು ಸಿಗ್ನೇಚರ್ ತಗೊಂಡು ಅಲ್ಲಿಂದ ಕಳಿಸ್ಕೊಡ್ತಾರೆ. ಆದ್ರೆ ಕ್ರಿಶ್ ನಾನು ಬರೋದಿಲ್ಲ ಅಂತ ಅಳ್ತಿರ್ಬೇಕಾದ್ರೆ ರೋಹಿಣಿ ಬಲವಂತವಾಗಿ ಅವ್ನ ಕೈ ಹಿಡಿದು ಹೇಳ್ಕೊಂಡು ಹೋಗೋದಕ್ಕೆ ಅಂತ ನೋಡ್ತಿರ್ತಾಳೆ. ಅಮ್ಮ ನಾನು ಬರೋದಿಲ್ಲ ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ಗೊತ್ತಾ, ನಾನು ಬೇರೆ ಯಾವ ಸ್ಕೂಲ್ಗೂ ಸೇರ್ಕೊಳ್ಳೋದಿಲ್ಲ, ನಾನು ಮೀನಾ ಆಂಟಿ ಸೂರ್ಯ ಅಂಕಲ್ನ ಬಿಟ್ಟು ಎಲ್ಗೂ ಬರೋದಿಲ್ಲ ಅಂತ ಕ್ರಿಶ್ ಹಠ ಮಾಡ್ತಿರೋವಾಗ ಇವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲೇ ಓದೇ ತಿಂತೀಯ ಅಂತ ಹೇಳಿ ರೋಹಿಣಿ ಬಲವಂತವಾಗಿ ಕೃಷ್ಣ ಆಟೋದಲ್ಲಿ ಕೂರಿಸ್ಕೊಂಡು ಹೋಗ್ತಿರ್ತಾಳೆ. ಇದನ್ನೆಲ್ಲ ಮರೆಯಲ್ಲಿ ನಿಂತ್ಕೊಂಡು ಪ್ರಮೀಳ್ ಅವರು ನೋಡ್ತಾ ಇರ್ತಾರೆ. ಕ್ರಿಶ್ ಆಟೋದಲ್ಲಿ ಹೋಗ್ಬೇಕಾದ್ರೆ ತುಂಬಾ ಅಳ್ತಿರೋದನ್ನ ಪ್ರಮೀಳ್ ಅವ್ರು ನೋಡಿ ಅಯ್ಯೋ ನಿನ್ ಮಗ ನಿನ್ ಜೊತೆ ಇರಬೇಕು ಅಂತ ಅಲ್ವೇನೆ ನಾನು ಅವನ್ನ ಬಿಟ್ಟು ಬಂದಿದ್ದು, ಆ ಹುಡುಗನ ಜೀವನನೇ ಹಾಳು ಮಾಡ್ತಿದ್ಯಲ್ಲೇ, ಅಯ್ಯೋ ದೇವ್ರೆ ಅವನ್ನ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾಳೋ ಏನೋ ಗೊತ್ತಾಗ್ತಿಲ್ವಲ್ಲ ಇವಳು, ದೇವ್ರೆ ಕಾಪಾಡಪ್ಪ ಅಂತ ಹೇಳಿ ಪ್ರಮೀಳ್ ಅವ್ರು ಕೂಡ ಅಲ್ಲಿಂದ ಹತ್ಕೊಂಡು ಹೋಗ್ತಾರೆ. ಈ ಕಡೆ ಮಂಜಾ ಮತ್ತೆ ಮೀನಾ ಇಬ್ರು ಕೂಡ ದೇವಸ್ಥಾನದಲ್ಲಿ ಪ್ರಮೀಳ್ ಅವ್ರ ಫೋಟೋನ ತೋರಿಸ್ತಾ ಇವ್ರನ್ನೆಲ್ಲಾದ್ರೂ ನೋಡಿದ್ರ ಅಂತ ಎಲ್ಲರನ್ನು ವಿಚಾರಿಸ್ತಿರ್ತಾರೆ. ಅಲ್ಲಿ ಯಾರನ್ನೇ ವಿಚಾರಿಸಿದ್ರು ಕೂಡ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿರೋವಾಗ ಮೀನಾ ಹೋಗಿ ಅರ್ಚಕರ ಹತ್ರ ಕೇಳ್ತಾಳೆ. ಆಗ ಅರ್ಚಕರು ಹೌದಮ್ಮ ನಾನು ಇವ್ರನ್ನ ನೋಡಿದ್ದೀನಿ, ಸ್ವಲ್ಪ ಹೊತ್ತು ಇಲ್ಲೇ ಅಳ್ತಾ ಕೂತ್ಕೊಂಡಿದ್ರು ಅಂತ ಹೇಳ್ತಿರೋವಾಗ ಅದನ್ನ ಕೇಳಿ ಮೀನಾಗೆ ಆಶ್ಚರ್ಯ ಆಗುತ್ತೆ. ಇವರೇ ಕಡಮ್ಮ ಬಂದಿದ್ದು, 2 ದಿವಸ ಇಲ್ಲೇ ಬಂದಿದ್ರು ಅಂತ ಅರ್ಚಕರು ಹೇಳ್ತಿರೋವಾಗ ಎಷ್ಟೊತ್ತಿಗೆ ಬಂದಿದ್ರು ಅಂತ ಮೀನಾ ಕೇಳ್ತಾಳೆ. ಒಂದು 10-11 ಗಂಟೆಗೆ ಬಂದಿದ್ರಮ್ಮ, 2 ದಿವಸನೂ ಅದೇ ಟೈಮ್ಗೆ ಬಂದಿದ್ರು, ಆದ್ರೆ ಇವತ್ತು ಬಂದಿದ್ದಾರೋ ಇಲ್ವೋ ಗೊತ್ತಾಗ್ತಿಲ್ಲ ಕಣಮ್ಮ ಅಂತ ಅರ್ಚಕರು ಹೇಳ್ತಿರ್ತಾರೆ. ಸರಿ ಅರ್ಚಕರೇ, ಅಕಸ್ಮಾತ್ ಅವ್ರು ಮತ್ತೆ ಏನಾದರೂ ಬಂದ್ರೆ ನನಗೆ ಫೋನ್ ಮಾಡಿ ಹೇಳ್ತೀರಾ ಅಂತ ಮೀನಾ ಕೇಳಿದಾಗ ಖಂಡಿತ ಮಾಡ್ತೀನಮ್ಮ ಅಂತ ಹೇಳಿ ಅರ್ಚಕರು ಹೇಳ್ತಾರೆ. ಆಗ ಮೀನಾ ಮಂಜನ್ಗೆ ನಂಬರ್ ಕೊಡೋದಕ್ಕೆ ಹೇಳಿ ಹಾಗೆ ಅಲ್ಲಿ ಹಾಕಿರೋ ಬ್ಯಾನರ್ ನೋಡಿದಾಗ ಆ ದೇವಸ್ಥಾನದಲ್ಲಿ ಪ್ರತಿ ದಿವಸ 12 ಗಂಟೆಗೆ ಅನ್ನದಾನ ನಡೆಯುತ್ತೆ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಆಗ ಅಲ್ಲಿ ಕೆಲಸ ಮಾಡೋ ಹೆಂಗಸರ ಹತ್ರ ಮೀನಾ ಹೋಗಿ ವಿಚಾರಿಸ್ತಿರ್ತಾಳೆ. ಅದರಲ್ಲೊಬ್ರು ಈ ಹೆಂಗಸನ ನಾನು ನೋಡಿದ್ದೀನಮ್ಮ, ಅನ್ನದಾನ ಮಾಡ್ಬೇಕಾದ್ರೆ ಇವ್ರು ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಅದನ್ನ ಕೇಳಿ ಮೀನಾಕ್ ಶಾಕ್ ಆಗುತ್ತೆ. ನಂತರ ಇವ್ರನ್ನ 2 ದಿವಸದಿಂದ ಅಷ್ಟೇ ನಮ್ಮ ನೋಡ್ತಿರೋದು, ಇವರು ಮಾಮೂಲಿಯಾಗಿ ಇಲ್ಲಿಗೆ ಬರೋರಲ್ಲ, 2 ದಿವಸ ಅಷ್ಟೇ ನೋಡಿರೋದು ಇವ್ರನ್ನ ಅಂತ ಹೆಂಗ್ಸ್ ಹೇಳ್ತಿರುವಾಗ ಇವತ್ತು ಬಂದಿದ್ರಮ್ಮ ಅಂತ ಮೀನಾ ಕೇಳ್ತಾಳೆ. ಇಲ್ಲಮ್ಮ ಇವತ್ತು ಬಂದಿಲ್ಲ ಅಂತ ಹೆಂಗ್ಸ್ ಹೇಳಿದಾಗ ತುಂಬಾ ಥ್ಯಾಂಕ್ಸ್ ಅಮ್ಮ ಅಂತ ಹೇಳಿ ಮೀನಾ ಹೇಳ್ತಾಳೆ. ಹಾಗೆ ಮೀನಾ ಯೋಚನೆ ಮಾಡ್ತಿರುವಾಗ ಮಂಜಾ ವಾಪಸ್ ಬರ್ತಾನೆ. ಏನಕ್ಕ ಅವ್ರು ಬಂದಿದ್ರಂತ ಅಂತ ಮಂಜಾ ಕೇಳ್ತಿರುವಾಗ 2 ದಿವಸ ಬಂದಿದ್ರಂತೆ ಕಣೋ, ಆದ್ರೆ ಇವತ್ತು ಬಂದಿದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಸರಿ ಈ ವಿಷಯನ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಇರು ಅಂತ ಹೇಳಿ ಮೀನಾ ಸೂರ್ಯನ್ಗೆ ಫೋನ್ ಮಾಡಿ ಈ ವಿಷಯನ ಹೇಳ್ತಾಳೆ. ಆಗ ಸೂರ್ಯ ಅಲ್ಲ ಮೀನಾ, ಇವ್ರು 2 ದಿವಸ ಅಲ್ಲಿದ್ದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಸರಿ, ಆದ್ರೆ ಇವತ್ತು ಹೋಗಿಲ್ಲ ಅಂತಂದ್ರೆ ಅವ್ರ ಊರಿಗೂ ಕೂಡ ಹೋಗಿಲ್ಲ, ಇನ್ನೆಲ್ಗೆ ಹೋಗಿರ್ಬೋದು ಹೇಳು, ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುಮ್ಮನೆ ಸುತ್ತಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ ಮೀನಾ ಅಂತ ಸೂರ್ಯ ಹೇಳ್ತಿರೋವಾಗ ಹೌದು ರೀ ನನಗೂ ಅದೇ ರೀತಿ ಅನ್ನಿಸ್ತಾ ಇದೆ, ಪಾಪ ಅದನ್ನ ನೆನ್ಸ್ಕೊಂಡ್ರೆ ನನಗೆ ತುಂಬಾ ನೋವಾಗ್ತಿದೆ ರೀ, ಯಾಕೆ ಇವ್ರು ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಅಂತ ಮೀನಾ ಹೇಳ್ತಿರುವಾಗ ಹೌದು ಇವತ್ತು ಬಂದಿದ್ರಂತ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ರೀ ಇಲ್ಲಿ ಕೆಲಸ ಮಾಡೋ ಒಬ್ಬರನ್ನ ಕೇಳಿದೆ, ಅವ್ರು ಇವತ್ತು ಬಂದಿಲ್ಲ ಅಂತ ಹೇಳಿದ್ರು ಅಂತ ಮೀನಾ ಹೇಳಿದಾಗ ಒಂದೇ ದೇವಸ್ಥಾನಕ್ಕೆ ಯಾಕೆ ಮತ್ತೆ ಮತ್ತೆ ಹೋಗೋದು ಅಂತ ಬೇರೆ ದೇವಸ್ಥಾನಕ್ಕೆ ಏನಾದ್ರು ಹೋಗಿದಾರೋ ಏನೋ ಮೀನಾ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ ಇದ್ರೂ ಇರ್ಬೋದು ಅಂತ ಮೀನಾ ಹೇಳ್ತಿರುವಾಗ ಯಾಕೆ ಇವರು ಎಲ್ಲರ ಕಣ್ಗೂ ಈ ರೀತಿ ಯಾಮಾರಿಸಿ ಓಡಾಡ್ತಿದ್ದಾರೆ, ಇಲ್ಲೇನೋ ದೊಡ್ಡ ವಿಷಯನೇ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಮೀನಾ, ಆದ್ರೆ ಅದೇನು ಅಂತಾನೆ ಅರ್ಥ ಆಗ್ತಿಲ್ಲ, ನಾವು ಇನ್ನೊಂದ್ಸಲ ಕೃಷಿ ಹತ್ರ ಅವ್ರ ಅಜ್ಜಿ ಬಗ್ಗೆ ವಿಚಾರಿಸಿ ನೋಡೋಣ ಅಂತ ಹೇಳಿ ಸರಿ ನಾನೊಂದು ಕೆಲಸ ಮಾಡ್ತೀನಿ, ನಾನು ಕೃಷ್ಣ ಸ್ಕೂಲ್ಗೆ ಹೋಗಿ ಕರ್ಕೊಂಡು ಬರ್ತೀನಿ, ನೀನೇನು ಮಾಡು ಗೊತ್ತಾ, ಅಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನದಲ್ಲಿ ಅನ್ನದಾನ ನಡೀತಾ ಇದ್ರೆ ಅಲ್ಲಿ ಎಲ್ಲ ಕಡೆ ಹೋಗಿ ಒಂದು ಸ್ವಲ್ಪ ವಿಚಾರಿಸು ಅಂತ ಸೂರ್ಯ ಹೇಳಿದಾಗ ಸರಿ ಆಯ್ತು ರೀ ಅಂತ ಮೀನಾ ಹೇಳ್ತಾಳೆ. ಒಂಟಿಯಾಗಿ ಹೋಗ್ಬೇಡಮ್ಮ ಅಂತ ಸೂರ್ಯ ಹೇಳ್ತಿರೋವಾಗ ಇಲ್ಲ ರೀ ನಾನು ಒಂಟಿಯಾಗಿ ಬಂದಿಲ್ಲ, ನನ್ನ ಜೊತೆ ಮಂಜಾ ಇದ್ದಾನೆ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು ಅಂತ ಹೇಳಿ ಸೂರ್ಯ ಕಾಲ್ ಕಟ್ ಮಾಡಿ ಕೃಷ್ ಸ್ಕೂಲ್ ಹತ್ರ ಹೋಗ್ತಾನೆ. ಈ ಕಡೆ ರೋಹಿಣಿ ಕೃಷ್ಣ ಕರ್ಕೊಂಡು ಸೀದಾ ಪೂಜಾ ಮನೆಗೆ ಬರ್ತಾಳೆ. ಇವ್ರಿಬ್ಬರನ್ನ ನೋಡಿ ಪೂಜಾ ಶಾಕಿಂದ ಹಾಗೆ ನಿಂತಿರ್ಬೇಕಾದ್ರೆ ನನ್ನನ್ನ ಒಳಗಡೆ ಕರೆಯೋದಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಅದೆಲ್ಲ ಏನೂ ಇಲ್ಲ, ದಿಢೀರ್ ಅಂತ ಬಂದಲ್ಲ ಅದಕ್ಕೆ ನೋಡ್ತಾ ಇದ್ದೆ, ಬಾ ಒಳಗಡೆ ಅಂತ ಪೂಜಾ ಹೇಳ್ತಾಳೆ. ಆಗ ರೋಹಿಣಿ ಕೃಷ್ಣ ಕರ್ಕೊಂಡು ಮನೆ ಒಳಗಡೆ ಹೋಗ್ತಾಳೆ. ಏನೋ ಕ್ರಿಶ್ ಇಷ್ಟು ದೊಡ್ಡ ಹುಡುಗ ಆಗಿದ್ಯಾ, ಹೇಗಿದ್ಯೋ ಅಂತ ಪೂಜಾ ಮಾತಾಡ್ಸ್ತಿರೋವಾಗ ಕ್ರಿಶ್ ಏನು ಮಾತಾಡದೆ ಹಾಗೆ ಸುಮ್ಮನೆ ಕೂತಿರ್ತಾನೆ. ಏನೇ ಇವನು ಏನು ಮಾತಾಡ್ತಾನೆ ಇಲ್ಲ, ಸೈಲೆಂಟ್ ಆಗೇ ಇದ್ದಾನೆ, ಯಾಕೆ ಏನಾದ್ರು ಬೈದ ಅವನಿಗೆ ಅಂತ ಪೂಜಾ ಕೇಳಿದಾಗ ಅವ್ನ ಸ್ಕೂಲಿಂದ ಟಿ ಸಿ ತಗೊಂಡು ಅವನ್ನ ಕರ್ಕೊಂಡು ಬಂದಲ್ಲ ಅದಕ್ಕೆ ಅವ್ನು ಸಪ್ಕಾಗಿದ್ದಾನೆ ಅಷ್ಟೇನೆ, ಇಷ್ಟೊತ್ತು ಅಳ್ತಾನೆ ಇದ್ದ, ಇವಾಗ ಸುಮ್ಮನಾಗಿದ್ದಾನೆ ಅಂತ ರೋಹಿಣಿ ಹೇಳ್ತಿರೋವಾಗ ಏನು ಸ್ಕೂಲಿಂದ ಟಿ ಸಿ ತಗೊಂಡ್ಯಾ, ಅಲ್ಲ ಕಣೆ ಅವ್ನು ಈ ಸ್ಕೂಲಿಗೆ ಸೇರಿ ಇನ್ನೂ 1 ವರ್ಷನೇ ಪೂರ್ತಿಯಾಗಿ ಮುಗ್ದಿಲ್ವಲ್ಲೇ ಅಂತ ಪೂಜಾ ಹೇಳ್ತಿರೋವಾಗ ಏನೇ ಮಾಡ್ಲಿ ನನಗೆ ಬೇರೆ ದಾರಿ ಇಲ್ಲ, ಅಮ್ಮ ಎಲ್ಲಿದ್ದಾರೆ ಅಂತಾನೂ ಗೊತ್ತಾಗ್ತಿಲ್ಲ ಕಣೆ ಅಂತ ರೋಹಿಣಿ ಹೇಳ್ತಿರೋವಾಗ ಏನೇ ಹೀಗೆ ಹೇಳ್ತಿದ್ಯಾ, ಇನ್ನೂ ಸಿಗ್ಲಿಲ್ವಾ ಅವರು ಅಂತ ಪೂಜಾ ಕೇಳ್ತಾಳೆ. ಇಲ್ಲ ಕಣೆ ಪೂಜಾ, ನಾನು ಗೊತ್ತಿರೋರ ಹತ್ರ ಎಲ್ಲ ಫೋನ್ ಮಾಡಿ ಕೇಳಿದೆ, ಎಲ್ಲೂ ಬಂದಿಲ್ಲ ಅಂತ ಹೇಳಿದ್ರು, ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಈ ಟೈಮಲ್ಲಿ ಕೃಷ್ಣ ನಮ್ಮನೆಲ್ಲ ಇದ್ರೆ ಸೂರ್ಯ ಮೀನಾ ಒಂದೇ ಸಲ ಇವನ್ನ ಪರ್ಮನೆಂಟ್ ಆಗಿ
ಮನೇಲೆ ಇಟ್ಕೊಳ್ಳೋ ರೀತಿ ಮಾಡ್ಕೊಬಿಡ್ತಾರೆ. ಇನ್ಮೇಲೆ ಇವ್ನು ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಾಗ್ಲೇಬಾರ್ದು, ಅದಕ್ಕೆ ಟಿ ಸಿ ತಗೊಂಡು ಬಂದ್ಬಿಟ್ಟೆ ಕಣೆ ಅಂತ ರೋಹಿಣಿ ಹೇಳ್ತಿರೋವಾಗ, ಅಲ್ಲ ಕಣೆ ನೀನು ಇದೇ ರೀತಿ ಮಾಡಿದ್ರೆ ಅವ್ನ ಜೀವನ ಹೇಗೆ, ಮುಂದೆ ಅವ್ನು ಓದು ಹಾಳಾಗೋದಿಲ್ವೇನೆ ಅಂತ ಪೂಜಾ ಕೇಳ್ತಿರೋವಾಗ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ ಪೂಜಾ, ನಾನು ಅವನ್ನ ಬೇರೆ ಸ್ಕೂಲಿಗೆ ಸೇರಿಸ್ತೀನಿ, ಆದ್ರೆ ಅವನು ನಮ್ಮನೇಲಿ ಇರೋದು ಸೇಫ್ಟಿ ಅಲ್ಲ ಅಂತ ರೋಹಿಣಿ ಹೇಳ್ತಿರೋವಾಗ, ಅವನ್ಗ ಅಥವಾ ನಿನ್ಗ ಅಂತ ಪೂಜಾ ಕೇಳ್ತಾಳೆ. ಇಬ್ರಿಗೂ ಕಣೆ, ನಮ್ಮನೇಲಿ ಇವನಿದ್ರೆ ನಮ್ಮ ಮತ್ತೆ ಇವ್ನು ಚಿಕ್ಕ ಮಗು ಅನ್ನೋದನ್ನ ನೋಡದೆ ಬಾಯಿಗೆ ಬಂದಂಗೆ ಬೈತಾನೆ ಇರ್ತಾರೆ. ನನ್ನ ಕಣ್ ಮುಂದೆ ನನ್ನ ಮಗನ ಆ ರೀತಿ ಬೈತಾ ಇದ್ರೆ ನಾನು ಹೇಗೆ ಸಹಿಸ್ಕೊಂಡಿರ್ಲಿ, ನನಗೆ ಕೋಪ ಬಂದರೂ ಕೂಡ ನನ್ನಿಂದ ಏನು ಮಾಡೋದಕ್ಕಾಗದೆ ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ ಅಂತ ರೋಹಿಣಿ ಹೇಳಿದಾಗ, ನಿನ್ನ ಪರಿಸ್ಥಿತಿ ಅರ್ಥ ಆಗ್ತಿದೆ ಕಣೆ, ಆದ್ರೆ ಇವಾಗ ನಿಮ್ಮಮ್ಮ ಕೂಡ ಕಾಣಿಸ್ತಿಲ್ಲ, ಇವನ್ನ ಎಲ್ಲೇ ಹಿಡ್ಕಿ ಅಂತ ಪೂಜಾ ಕೇಳ್ತಿರೋವಾಗ, ಅದಕ್ಕೆ ಕಣೆ ಅವನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ, ಸ್ವಲ್ಪ ದಿವಸ ಕ್ರಿಶ್ ನಿಮ್ಮ ಮನೇಲೇ ಇರಲಿ ಅಂತ ರೋಹಿಣಿ ಹೇಳ್ತಿರೋವಾಗ, ಕ್ರಿಶ್ ರೂಮಲ್ಲಿ ಬಾಲ್ ಇದೆ ಹೋಗಿ ಆಟ ಆಡ್ಕೊ ಹೋಗು ಅಂತ ಹೇಳಿ ಪೂಜಾ ಕೃಷ್ಣ ರೂಮಿಗೆ ಕಳಿಸ್ತಾಳೆ. ನಂತರ ರೋಹಿಣಿ ಕೃಷ್ಣ ಇಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಕಣೆ, ಅದು ಕಷ್ಟ ಕಣೆ ಅಂತ ಪೂಜಾ ಹೇಳಿದಾಗ, ಪ್ಲೀಸ್ ಕಣೆ ಪೂಜಾ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ, ನಾನು ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡೆ, ಒಂದೇ ಒಂದು ವಾರ ಕಣೆ, ನನ್ನ ಮೇಲಿರೋ ಕೋಪಕ್ಕೆ ಆಗೋದಿಲ್ಲ ಅಂತೆಲ್ಲ ಹೇಳ್ಬಿಡ ಅಂತ ರೋಹಿಣಿ ಕೇಳ್ಕೊತಿರ್ತಾಳೆ. ರೋಹಿಣಿ ನಾನು ನಿನ್ನ ಮೇಲಿರೋ ಕೋಪದಿಂದ ಹೇಳ್ತಾ ಇಲ್ಲ ಕಣೆ, ನನಗೂ ಕೃಷ್ ಮೇಲೆ ಪ್ರೀತಿ ಇದೆ, ಆದ್ರೆ ಇವಾಗ ನೀನು ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳೆ, ಇವಾಗ ನನ್ನ ಸಿಚುವೇಶನ್ ಸರಿ ಇಲ್ಲ ಕಣೆ ಅಂತ ಪೂಜಾ ಹೇಳ್ತಾಳೆ. ಒಂದ್ ಸ್ವಲ್ಪ ದಿವಸ ಅಷ್ಟೇ ಕಣೆ ಪೂಜಾ, ಅವನು ಇಲ್ಲಿದ್ರೇ ಸೇಫ್ ಆಗಿರ್ತಾನೆ ಕಣೆ, ಅರ್ಥ ಮಾಡ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಿರೋವಾಗ, ನೀನು ಅರ್ಥ ಮಾಡ್ಕೊಳ್ಳಿ, ನನ್ಗೆ ಇವಾಗ ಮದ್ವೆ ಫಿಕ್ಸ್ ಆಗಿದೆ, ಊರಿಂದ ಅಮ್ಮ ಬೇರೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಂತೋಷ್ ಅವರು ಇಲ್ಲಿಗೆ ಬರ್ಬೇಕಾದ್ರೆ ಆ ಹುಡುಗ ಇಲ್ಲೇ ಇದ್ರೆ ಅವ್ರು ಏನಂತ ಅರ್ಥ ಮಾಡ್ಕೋತಾರೆ ಹೇಳು, ಯಾರು ಏನು ಅಂತ ಕೇಳೋದಿಲ್ವೇನೆ, ಅಲ್ಲ ಕಣೆ ನಿಮ್ಮ ಅಮ್ಮನೇ ಕೃಷ್ಣ ನಿನ್ ಜೊತೆಲೇ ಇರ್ಲಿ ಅಂತ ನಿನ್ನ ಹತ್ರ ಬಿಟ್ಟೋಗಿದ್ದಾರೆ, ಅವನು ನಿನ್ ಜೊತೆನೇ ಇರ್ಬೇಕು ಕಣೆ, ನೀನು ನಿಮ್ಮ ಮನೇಲಿ ಎಲ್ಲ ನಿಜನೂ ಹೇಳ್ಬಿಡಿ ಅಂತ ಪೂಜಾ ಹೇಳ್ತಿರೋವಾಗ, ಅದ್ ಹೇಗ್ ಸಾಧ್ಯನೇ ಪೂಜಾ ಅಂತ ರೋಹಿಣಿ ಕೇಳ್ತಾಳೆ. ಗೊತ್ತು ಕಣೆ ಅದು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ, ಹೊಡಿತಾರೆ ಬಡಿತಾರೆ, ಆದ್ರೆ ಅದಾದ್ಮೇಲೆ ಎಲ್ಲನೂ ಸರಿ ಹೋಗುತ್ತೆ ತಾನೆ ಅಂತ ಪೂಜಾ ಹೇಳ್ತಿರೋವಾಗ, ಈಗಲೂ ಆ ಮನೇಲಿ ನಾನು ಪಡ್ತಾ ಇರೋ ಕಷ್ಟ ನನಗೆ ಮಾತ್ರ ಗೊತ್ತು ಕಣೆ, ಇದೆಲ್ಲ ಗೊತ್ತಾಯ್ತು ಅಂತಂದ್ರೆ ಅಲ್ಲಿ ಯಾರು ನನ್ನ ಒಬ್ಬಳು ಮನುಷ್ಯಲಾಗೂ ನೋಡೋದಿಲ್ಲ, ಈ ಲೈಫ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಎಷ್ಟು ಹೋರಾಡ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು, ಎಲ್ಲರೂ ನನಗೆ ಈಸಿಯಾಗಿ ಅಡ್ವೈಸ್ ಮಾಡ್ಬೋದು ಕಣೆ, ಆದ್ರೆ ನನ್ನ ಜಾಗದಲ್ಲಿ ಇದ್ದು ರೋಹಿಣಿಯಾಗಿ ಜೀವನ ಮಾಡಿದ್ರೇನೆ ಗೊತ್ತಾಗೋದು ಅದ್ರ ಕಷ್ಟ ಏನು ಅಂತ ರೋಹಿಣಿ ಹೇಳ್ತಿರೋವಾಗ, ಹಾಗಾದ್ರೆ ನಿಜ ಏನು ಅಂತ ನೀನು ಹೇಳೋದಿಲ್ವಾ ಅಂತ ಪೂಜಾ ಕೇಳ್ತಾಳೆ. ಅದಕ್ಕೆ ಅಂತ ಒಂದು ಸಮಯ ಬರಬೇಕು, ಆದ್ರೆ ಅದು ಇವಾಗಿಲ್ಲ, ಮುಂದೆ ಅದನ್ನ ನಾನು ಹೇಳೇ ಹೇಳ್ತೀನಿ, ಈಗ ನನಗೋಸ್ಕರ ಇದೊಂದು ಹೆಲ್ಪ್ ಮಾಡೆ, ಅವ್ನು ಸ್ವಲ್ಪ ದೊಡ್ಡ ಹುಡುಗ ಆಗಿದ್ರು ಕೂಡ ಪರವಾಗಿಲ್ಲ ಕಣೆ, ಅವನನ್ನ ಹಾಸ್ಟೆಲ್ಗೆ ಬಿಟ್ಬಿಡ್ತಾ ಇದ್ದೆ, ಆದ್ರೆ ಅವನಿನ್ನು ಪ್ರಪಂಚ ಜ್ಞಾನ ಗೊತ್ತಿಲ್ಲದೆ ಇರೋ ಹುಡುಗ ಕಣೆ, ಅವನನ್ನ ಒಂಟಿಯಾಗಿ ಬಿಡೋದಕ್ಕೆ ಭಯ ಆಗುತ್ತೆ, ಜಸ್ಟ್ 1 ವೀಕ್ ಅಷ್ಟೇ ಕಣೆ ಪೂಜಾ, ಅದಾದ್ಮೇಲೆ ನಾನು ಅವನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಪ್ಲೀಸ್ ಅಂತ ರೋಹಿಣಿ ಕೇಳಿದಾಗ, ಸರಿ ಆಯ್ತು ಅಂತ ಪೂಜಾ ಒಪ್ಕೋತಾಳೆ. ನಂತರ ನೋಡೆ ಸಂತೋಷ್ ಅವರು ಊರಿಗೆ ಹೋಗಿದ್ದಾರೆ, ಅವರು ಬರೋಷ್ಟರಲ್ಲಿ ನೀನು ಇವನ್ನ ಕರ್ಕೊಂಡು ಹೋಗ್ಬಿಡ್ಬೇಕು, ಇಲ್ಲ ಅಂದ್ರೆ ನಾನು ಅವನ್ನ ಕರ್ಕೊಂಡು ಬಂದು ಸೀದಾ ನಿಮ್ಮ ಮನೇಲೆ ಬಿಟ್ಬಿಡ್ತೀನಿ ಅಂತ ಪೂಜಾ ಹೇಳ್ತಿರೋವಾಗ, ಆ ರೀತಿ ಎಲ್ಲ ಏನು ಆಗೋದಿಲ್ಲ ಕಣೆ ಪೂಜಾ, 1 ವಾರ ಅಷ್ಟೇನೆ, ಅದಾದ್ಮೇಲೆ ನಾನು ಅವನಿಗೋಸ್ಕರ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ರೋಹಿಣಿ ಹೇಳಿದಾಗ, ಸರಿ ಆಯ್ತು ಅಂತ ಪೂಜಾ ಕೃಷ್ಣ ಆಚೆ ಕರೀತಾಳೆ. ಆಗ ರೋಹಿಣಿ ಕೃಷ್ ಹತ್ರ ಮಾತಾಡಿ ಇನ್ಮೇಲೆ ನೀನು ಇಲ್ಲೇ ಇರಬೇಕು ಅಂತ ಹೇಳಿ ಒಪ್ಸಿ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಕೃಷ್ ಮಾತ್ರ ತುಂಬಾ ಫೀಲ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ರಂಗನಾಥ್ ಅವ್ರ ಮನೆಗೆ ಬಂದು ಕೃಷ್ ಬಂದ ಅಂತ ಮೀನಾನ್ ಕೇಳಿದಾಗ, ಇಲ್ಲ ಮಾವ ಅವ್ನು ಇನ್ನೂ ಬಂದಿಲ್ಲ, ಅವರು ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಸರಿ ತಗೊಳಮ್ಮ, ಅವನಿಗೋಸ್ಕರ ಬಿಸ್ಕೆಟ್ ತಂದಿದ್ದೀನಿ ಅಂತ ರಂಗನಾಥ್ ಅವರು ಮೀನನ್ ಕೈ ಕೊಡ್ಬೇಕಾದ್ರೆ, ಹಾ ನಡೀಲಿ ಯಾವ್ದಾದ್ರು ಒಂದು ನಾಯಿ ಮರಿನ್ ಸಾಕೊಂಡು ಅದಕ್ಕೆ ಈ ತರ ಎಲ್ಲ ತಗೊಂಡ್ ಬಂದು ಕೊಟ್ಟಿದ್ದಿದ್ರೆ ಏನಾದ್ರೂ ಒಂಚೂರು ಪ್ರಯೋಜನ ಆದ್ರೂ ಆಗಿರೋದು ಅಂತ ಶಾಂತಿ ಹೇಳ್ತಿರುವಾಗ, ಹೌದು ಕಣೆ, ಆ ನಾಯಿಗಿರೋ ನಿಯತ್ತು ಕೂಡ ಮನುಷ್ಯರಿಗೆ ಇರೋದೇ ಇಲ್ಲ ನೋಡು, ನೀನು ಅಷ್ಟೇ ಯಾವ ಸೋಪ್ ತಗೊಂಡು ತಿಕ್ಕಿದ್ರು ಕೂಡ ನಿನ್ನ ನಾಲ್ಗೇನು ಸರಿ ಹೋಗೋದಿಲ್ಲ, ನೀನು ಸರಿ ಹೋಗೋದಿಲ್ಲ ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಿರ್ತಾರೆ. ಅಷ್ಟರಲ್ಲಿ ಸೂರ್ಯ ಮನೆಗೆ ಬರ್ತಾನೆ. ಏನಪ್ಪ ಸೂರ್ಯ ಒಬ್ನೇ ಬರ್ತಾ ಇದೆಯಾ, ಕೃಷ್ ಎಲ್ಲಿ, ಆಚೆ ಇದ್ದಾನ, ಕರಿ ಅವನ್ನ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಸೂರ್ಯ ಏನು ಮಾತಾಡದೆ ಬೇಜಾರು ಮಾಡ್ಕೊಂಡು ತಲೆ ತೆಗೆಸ್ಕೊಂಡು ಬರ್ತಿರ್ತಾನೆ. ಯಾಕೋ ಏನಾಯ್ತು ಈ ರೀತಿ ತಲೆ ತೆಗೆಸ್ಕೊಂಡು ಸಪ್ಪೆ ಮುಖ ಹಾಕೊಂಡು ಬರ್ತಿದ್ಯಲ್ಲ, ಏನಾಯ್ತಪ್ಪ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಸೂರ್ಯ ಏನು ಮಾತಾಡದೆ ಸಪ್ಪಗೆ ನಿಂತಿರ್ತಾನೆ. ಅದನ್ನ ನೋಡಿ, ಏನಪ್ಪ ಸೂರ್ಯ ಕೃಷ್ಣ ಕರ್ಕೊಂಡು ಬರೋದನ್ನ ಮರ್ತೋಗ್ಬಿಟ್ಟಿದ್ಯಾ, ನಾನು ಕರ್ಕೊಂಡು ಬರ್ಲಾ, ಅಲ್ಲಪ್ಪ ನನಗೊಂದು ವಿಷಯ ತಿಳಿಸ್ಬಾರ್ದ ನೀನು, ನಾನಾದ್ರೂ ಹೋಗಿ ಕರ್ಕೊಂಡು ಬರ್ತಾ ಇದ್ದೆ ತಾನೆ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಯಾಕ್ರಿ ಏನು ಮಾತಾಡ್ತಾನೆ ಇಲ್ಲ, ಏನಾಯ್ತು ಕೃಷ್ ಎಲ್ರಿ ಅಂತ ಮೀನಾ ಕೇಳ್ತಿರೋವಾಗ, ಸ್ವಲ್ಪ ನೀರು ಕೊಡಮ್ಮ ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ಹೋಗಿ ನೀರು ತಂದು ಕೊಟ್ಟಾಗ ಸೂರ್ಯ ನೀರು ಕುಡಿದು ಸಪ್ಪಿಯಾಗಿ ಕೂತ್ಕೋತಾನೆ. ಅದನ್ನ ನೋಡಿ ಮನೆಯವರೆಲ್ರಿಗೂ ಗಾಬರಿ ಆಗುತ್ತೆ. ಯಾಕೋ ಸೈಲೆಂಟ್ ಆಗಿದ್ಯಾ, ನಿನ್ ಮುಖನೇ ಸರಿ ಇಲ್ವಲ್ಲೋ, ಏನಾಯ್ತು ಅಂತ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಆ ಹುಡುಗನ ಎಲ್ಲೋ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದ್ಬಿಟ್ಯಾ ಅಂತ ಶಾಂತಿ ಖುಷಿಯಿಂದ ಕೇಳ್ತಾಳೆ. ನಂತರ ಹಬ್ಬ ಇವಾಗ್ಲಾದ್ರೂ ನಿನಗೆ ಸ್ವಲ್ಪ ಬುದ್ಧಿ ಬಂತಲ್ಲ, ಸಮಾಧಾನ ಆಯ್ತು, ಹೆಂಗೋ ಒಂದು ಪೀಡೆ ತಲುಪ್ತು, ಇನ್ಮೇಲೆ ಈ ಮನೆ ಸೈಲೆಂಟ್ ಆಗಿರುತ್ತೆ ಅಂತ ಶಾಂತಿ ಹೇಳ್ತಿರೋವಾಗ, ಅಷ್ಟರಲ್ಲಿ ರೋಹಿಣಿ ಮನೆಗೆ ಬರ್ತಾಳೆ. ಏನಾಯ್ತು ಮನೋಜ್ ಅಂತ ರೋಹಿಣಿ ಕೇಳಿದಾಗ, ರೋಹಿಣಿ ಕೃಷ್ ಕಾಣಿಸ್ತಿಲ್ವಂತೆ, ಅವನು ಅವನ ಅಜ್ಜಿ ತರನೇ ಎಲ್ಲೋ ಓಡೋಗ್ಬಿಟ್ಟಿದಾನಂತೆ, ಇನ್ಮೇಲೆ ನಮಗೆ ಟೆನ್ಷನ್ ಇಲ್ಲಪ್ಪ ಅಂತ ಮನೋಜ ಹೇಳ್ತಿರ್ತಾನೆ. ಹೇ ಸೂರ್ಯ ಕೃಷ್ ಎಲ್ಲೋ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪ ಕೃಷ್ ಸ್ಕೂಲಲ್ಲಿ ಇಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಅವ್ರೆಲ್ರಿಗೂ ಶಾಕ್ ಆಗುತ್ತೆ. ಇಲ್ಲ ಅಂದ್ರೆ ಎಲ್ಲೋದ್ನಪ್ಪ, ಆ ಚಿಕ್ಕ ಹುಡುಗನಿಗೆ ಎಲ್ಗೋಗೋದಕ್ಕೆ ಗೊತ್ತಾಗುತ್ತೆ ಅಂತ ರಂಗನಾಥ್ ಅವ್ರು ಗಾಬರಿಯಿಂದ ಕೇಳ್ತಿರುವಾಗ, ಅಯ್ಯೋ ಅವ್ನು ಎಲ್ಲೋದ್ರೆ ನಮ್ಗೇನ್ರಿ ಅಂತ ಶಾಂತಿ ಹೇಳ್ತಾಳೆ. ಏಯ್ ಬಾಯ್ ಮುಚ್ಚೆ ಸಾಕು, ಚಿಕ್ಕ ಹುಡುಗ ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅಂತ ನಾವು ಗಾಬರಿಯಿಂದ ಇದ್ರೆ ಇವಳೊಬ್ಳು, ಹೇಳಪ್ಪ ಸೂರ್ಯ ಕೃಷ್ ಎಲ್ಗೋ ಹೋದ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ರೀ ಸ್ಕೂಲಲ್ಲಿ ಸರಿಯಾಗಿ ವಿಚಾರಿಸಿದ್ರಾ, ಅವನು ನಮಗೋಸ್ಕರ ಎಲ್ಲಾದ್ರೂ ವೇಟ್ ಮಾಡ್ತಾ ಕೂತಿರ್ತಾನ್ರಿ ಅಂತ ಮೀನಾ ಹೇಳ್ತಿರೋವಾಗ, ಇಲ್ಲ ಮೀನಾ ಅವನು ಆ ಸ್ಕೂಲ್ನೇ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾನೆ, ಇನ್ಮೇಲೆ ಅವನು ಆ ಸ್ಕೂಲಲ್ಲಿ ಓದೋದು ಕೂಡ ಬರೋದಿಲ್ಲ, ಅವ್ರಮ್ಮ ಬಂದು ಅವ್ನು ಟಿ ಸಿ ತಗೊಂಡು ಅವನ್ನ ಕೂಡ ಕರ್ಕೊಂಡು ಹೊರಟೋದ್ರಂತೆ ಅಂತ ಸೂರ್ಯ ಹೇಳ್ತಿರೋವಾಗ, ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ.
ಹೋಗುತ್ತೆ. ಏನೋ ದಿಢೀರ್ ಅಂತ ಕೃಷ್ಣಮ್ಮ ಬಂದಿದ್ರಾ, ಅದು ಹೇಗ್ರಿ ಅಂತ ಮೀನಾ ಕೇಳ್ತಿರುವಾಗ ಸೂರ್ಯ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಆಗ ಮನೆಯವರೆಲ್ಲರೂ ಗಾಬರಿಯಿಂದ ಸೂರ್ಯನೇ ನೋಡ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.